ಹಾಯ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಟೋರೀಸ್. ಯಾ ದಿಸ್ ಈಸ್ ದ ಬಿಗ್ ಅಪ್ಡೇಟ್ ಅಂತ ಹೇಳ್ಬೇಕು. ಯಾವ ಅಪ್ಡೇಟ್ ಅಂತ ಗಾಬರ್ಲಕ್ ಹೋಗ್ಬೇಡ್ರಿ. ಯಾವ ಅಪ್ಡೇಟ್ ಅಂದ್ರೆ ಅದು WPL ಅಪ್ಡೇಟ್, PKL ಅಂತ ಬರಲ್ಲ. ಓಕೆ, ಅಂದ್ರೂ ಏನೈತಿ WPL ಬಗ್ಗೆ ಅಪ್ಡೇಟ್. WPL ಬಗ್ಗೆ ಏನ್ ಅಪ್ಡೇಟ್ ಅಂದ್ರೆ ಆಪ್ಷನ್ ಬಗ್ಗೆ, ರಿಟೆನ್ಷನ್ ಬಗ್ಗೆ ನಮ್ಮ RCB ಒಂದು ಅಪ್ಡೇಟ್ ಐತಿ. ಆ ಮೂರು ಅಪ್ಡೇಟ್ ನ ವಿಡಿಯೋ ನಾವು ಒಂದೊಂದಾಗಿ ನೋಡ್ಕೊತ ಅದಕ್ಕೆ ವಿಡಿಯೋ ಕೊನೆಯವ್ರು ನೋಡಿ ಹಂಗೆ ವಿಡಿಯೋಕೊಂಡ್ ಲೈಕ್ ಮಾಡ್ರಿ. ಓಕೆ, ಈ WPL ಬಗ್ಗೆ ಏನ್ ಅಪ್ಡೇಟ್, ಆಪ್ಷನ್ ಬಗ್ಗೆ ಏನ್ ಅಪ್ಡೇಟ್ ಅಂದ್ರ ಈಗ ಒಂದ್ ಟೀಮ್ ನಾಗ ಎಷ್ಟ್ ಮಂದಿನ ರಿಟೈರ್ ಮಾಡ್ಕೋಬಹುದು, ಹಂಗ ಎಷ್ಟ್ ಮಂದಿನ ಆ ಟೀಮ್ ನಾಗ ಎಷ್ಟ್ ಓವರ್ಸೀಸ್ ಪ್ಲೇಯರ್ಸ್ ಇರ್ಬೇಕು, ಎಷ್ಟ್ ಕ್ಯಾಪ್ ಪ್ಲೇಯರ್ಸ್ ಇರ್ಬೇಕು ಅನ್ನೋ ಎಲ್ಲ ಅಪ್ಡೇಟ್ ಸಿಕ್ಕತಿ. ಒಂದೊಂದ್ ನೋಡ್ಕೊತ ಹೋಗೋನು. ಫಸ್ಟ್, ಒಂದ್ ಟೀಮ್ ನಾಗ ಮ್ಯಾಕ್ಸಿಮಮ್ ಎಷ್ಟ್ ಮಂದಿನ ರಿಟೈರ್ ಮಾಡ್ಕೋಬಹುದು ಅನ್ನೋದಕ್ಕ ಈ ಸಲದ ಅಂದ್ರೆ ಮೆಗಾ ಆಕ್ಷನ್ ಐತದ. WPL ಮೆಗಾ ಆಕ್ಷನ್ ಇರೋ ಕಾರಣ ಏನೈತಿ, ಓನ್ಲಿ ಒಂದ್ ಟೀಮ್ ಇಂದ ಬರೀ ಐದ್ ಜನರನ್ನ ಅಷ್ಟೇ ರಿಟೈರ್ ಮಾಡ್ಕೋಬಹುದು. ಈಗ ಹೆಂಗ್ ನಾವ್ ಐ ಪಿ ಎಲ್ ರೂಲ್ಸ್ ಏನೈತಿ ಅದೇ ತರ ಮೆಗಾ ಆಕ್ಷನ್ ಸೇಮ್ ರೂಲ್ಸ್ WPL ಗೂ ಒಂದ್ ಟೀಮ್ ನಾಗ ಬರೀ 5 ಮಂದಿ ರಿಟೈರ್ ಮಾಡ್ಕೋಬಹುದು. ಇನ್ ನೆಕ್ಸ್ಟ್ ರೂಲ್ಸ್, ಸೆಕೆಂಡ್ ರೂಲ್ಸ್ ಏನಪ್ಪಾ ಅಂದ್ರ ಅದು ಒಂದ್ ಟೀಮಿನಿಂದ ಓನ್ಲಿ ಇಬ್ಬರನ್ನ ಓವರ್ಸೀಸ್ ಪ್ಲೇಯರ್ಸ್ ನ ರಿಟೈರ್ ಮಾಡ್ಕೋಬಹುದು. ಅಂದ್ರೆ ನೀವು ಒಂದು WPL ಟೀಮ್ ಇತ್ತಂದ್ರ, ಈಗ ನಾವು ಉದಾಹರಣೆ ನಮ್ಮ RCB ತಗೋರಿ. ನಮ್ಮ RCB ಟೀಮ್ ಇಂತ್ರ ಓನ್ಲಿ ಇಬ್ಬರನ್ನ ಓವರ್ಸೀಸ್ ಪ್ಲೇಯರ್ಸ್ ರಿಟೈರ್ ಮಾಡ್ಕೋಬಹುದು. ಅದ್ರೊಳಗ ನಾವೊಂದು ನಮ್ಮ ಇವ್ರು ಯಾರು ಎಲಿಸ್ ಪೇರಿ ಇದಾರ, ಮತ್ ಇನ್ನೊಬ್ರ ಯಾರು ತಗೋತ್ರಿ, ಇವ್ರ ತಗೊಂಡ್ಬಿಡ್ರಿ ಯಾರು ನಮ್ ಕೇಟ್ ಕ್ರಾಸ್ ಹೋದರ್ಸಿದ್ರ RCB, ನಿಮ್ಗೆ ಗೊತ್ತಿಲ್ಲಕ್ಕೆ ಬಿಡ್ರಿ ಇದ್ರು. ಸೊ ಅವ್ರಿಬ್ರು ಹೆಸರು ನೆನಪೈತಾಗ RCB ಇಬ್ರು ಹೆಸರು ಯಾರು ಗೊತ್ತಿಲ್ಲ. ಓಕೆ, ಅವ್ರಿಬ್ಬರನ್ನ ರಿಟೈರ್ ಮಾಡ್ಕೋಬಹುದು. ಇದು ಹೊಸ ರೂಲ್ಸ್ ಅನ್ನಕೈತಿ. ಈ ಎತ್ರೋ ಹಂಗೈತಿ, ಅಲ್ಲಿ IPL ಒಳಗೂ ಹಂಗೈತಿ, ಇಬ್ಬರನ್ನ ರಿಟೈರ್ ಮಾಡ್ಕೋಬಹುದು. ಸೇಮ್ ರೂಲ್ಸ್ ಅಂದ್ರೆ WPL ದಾಗ ಹಾಕ್ಯಾರ. ಇಬ್ಬರ ಓವರ್ಸೀಸ್ ಪ್ಲೇಯರ್ಸ್ ರಿಟೈರ್ ಮಾಡ್ಕೋಬಹುದು ಒಂದ್ ಟೀಮ್. ಇನ್ನ ಮೂರನೇ ರೂಲ್ಸ್ ಏನಪ್ಪಾ ಅಂದ್ರ ಅದು ಮೂರನೇ ರೂಲ್ಸ್ ಏನಪ್ಪಾ ಅಂದ್ರ ಅದ ನಮ್ಮ RCB ಟೀಮ್ ಇತ್ತು. ಒಂದ್ ಟೀಮ್ ನಾಗ 3 ಮಂದಿ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಅನ್ಕ್ಯಾಪ್ಡ್ 3 ಮಂದಿ ಕ್ಯಾಪ್ಡ್ ಪ್ಲೇಯರ್ಸ್ ರಿಟೈರ್ ಮಾಡ್ಕೋಬಹುದು. ಅಂದ್ರೆ ಇಲ್ಲೇ ಟೀಮ್ ಆಯ್ತು 3 ಕ್ಯಾಪ್ಡ್, ಎರಡ್ ಓವರ್ಸೀಸ್. ಇಲ್ಲಿಗೆ ಟೀಮ್ ಆಕೈತಿ, ಬೇರೆ ಅವಶ್ಯಕತೆ ಏನಿಲ್ಲ. ಅಂದ್ರೆ ಐತಿ ಈಗ ನಮ್ಮ RCB ಎಷ್ಟು ಮಂದಿ, ಸ್ಮೃತಿ ಮಂದನ್, ರಿಚಾ ಘೋಷ್ ಅವರು ಇರ್ತಾರಲ್ಲ. ಸೊ ಅಂತ ಕ್ಯಾಪ್ ಪ್ಲೇಯರ್ಸ್ ಇಂಡಿಯಾ ಮ್ಯಾಚ್ ಅಂದ್ರು WPL ಇದ್ರ ಪ್ರಕಾರ ಏನೈತಿ, ಒಬ್ಬರನ್ನ ರಿಟೈರ್ ಮಾಡ್ಕೋಬೇಕು ಅನ್ಕ್ಯಾಪ್ಟ್ ಪ್ಲೇಯರ್ನ. ಅಂದ್ರು ಈ ಸಲ ಆಕ್ಷನ್ ಪರ್ಸ್ ಹೆಚ್ಚು ಮಾಡ್ಯಾರ ಹೇಳ್ಬೇಕು. ಹೋದ ವರ್ಷ ಅರೌಂಡ್ ಒಂದು 10 ಕೋಟಿ ಇರುತ್ತೆ, ಈಗ 15 ಕೋಟಿ ಪರ್ಸ್ ಸೇರ್ಸ್ಯಾರ, ವಿಚ್ ಇಸ್ ಗುಡ್ ಅಂತ ಹೇಳ್ಬೇಕು. ಇನ್ನೊಂದು ನಮ್ಮ RCB ಬಗ್ಗೆ ಏನು ಅಪ್ಡೇಟ್ ಅಪ್ಪ ಅಂದ್ರೆ, RCB ಬಗ್ಗೆ ಒಂದು ಅಪ್ಡೇಟ್ ಐತಿ. ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಅದಕ್ಕಾರ ಒಂದೇದಾಗಿ ಹೇಳ್ಕೊತ ಹೋಗ್ಬಿಟ್ಟು, ಫಸ್ಟ್ 15 ಕೋಟಿ ರೂಪಾಯಿ ಆಕ್ಷನ್ ಪರ್ಸ, ಮತ್ತು ಇನ್ನೊಂದು 5 ಮಂದಿ ರಿಟೈರ್ ಮಾಡ್ಕೋಬೋದು. ಇನ್ನೊಂದು ಮ್ಯಾಕ್ಸಿಮಮ್ 3 ಕ್ಯಾಪ್ಡ್ ಪ್ಲೇಯರ್ಸು ಮತ್ತು 2 ಓವರ್ಸೀಸ್ ಪ್ಲೇಯರ್ಸು, ಅಥವಾ ಎರಡು ಇಂಡಿಯನ್ ಪ್ಲೇಯರ್ಸು, ಇವನು ಹಿಂಗೆ ರಿಟೈರ್ ಮಾಡ್ಕೋಬೋದು. ಇನ್ನು ಲಾಸ್ಟ್ ಏನೈತಿ, ಒಂದು ಅನ್ಕ್ಯಾಪ್ ಪ್ಲೇಯರ್ಸ್ ಅಂತೂ ಇದ್ದೇ ಬರಬೇಕು. ಇನ್ನು ನಮ್ಮ RCB ಅಪ್ಡೇಟ್ ಕಡೆ ಬಂದು ಲಾಸ್ಟ್ನೇ ಅಪ್ಡೇಟ್, RCB ಅಪ್ಡೇಟ್ ಏನಪ್ಪ ಅಂದರೆ, ನಮ್ಮ RCB ಅಂತ ಯಾರನ್ನ ರಿಟೈರ್ ಮಾಡ್ಕೋಬೋದತ್ತ ಸ್ವಲ್ಪ ಅಪ್ಡೇಟ್ ಸಿಕ್ಕಾವು. ಅಂದ್ರೆ ರೂಮರ್ಸ್ ಅಪ್ಡೇಟ್ 100% ಅಂದ್ರೆ 99.99% ಅಂತ ಹೇಳ್ಬೇಕು. ಹೆಂಗಂದ್ರೆ ಈಗ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿದ್ದೈತಿ ಯಾರು ರಿಟೈರ್ ಮಾಡ್ಕೋತಾರ್ತಿ. ಫಸ್ಟ್ನೇದು ಯಾರಪ್ಪ ಅಂದ್ರೆ ಸ್ಮೃತಿ ಮಂದನ. ಎದಕ್ಕಾರೆ ಗೊತ್ತೈತಿ ನಿಮ್ಗೆ, ಹೆಂಗೆ ಬಡ್ಲತ್ತಾರ ಈ ಸೀಸನ್ದಾಗ ಪೂರ ಸ್ಮೃತಿ ಮಂದನ ಅವ್ರು ಅಂತೇಳಿ. ಈ ಇಂಟರ್ನ್ಯಾಷನಲ್ ಮಾನ್ಯ ಬಂದಿದ್ದ ODI ಮ್ಯಾಚ್ ಅಂತೂ, ಇಂಟರ್ನ್ಯಾಷನಲ್ ಮ್ಯಾಚ್ ಸಖತ್ ಬೀಸ್ ಬಿಡ್ಲತ್ತಾರ, ಎಲ್ಲ ಕಡೆ ಭಾರಿ ಇನ್ನಿಂಗ್ಸ್ ಆಡ್ಲತ್ತಾರ. ಅದಕ್ಕೆ ರಿಟೈರ್ ಮಾಡ್ಕೋತಾರೆ. ನೆಕ್ಸ್ಟ್ ಸೆಕೆಂಡ್ ಪ್ಲೇಯರ್ ಯಾರಪ್ಪ ಅಂದ್ರೆ ನಮ್ಮ RCB ಟೀಮ್ ಇಂದ್ರೆ ಅದು ಬಂದು ಎಲಿಸ್ ಪೇರಿ. ಇದಕ್ಕಾರ ಇವರು ಸಖತ್ತಾಗಿ ಆಡ್ಲತ್ತಾರು, ಎಕ್ಸ್ಪೀರಿಯನ್ಸ್ ಪ್ಲೇಯರು, ಮತ್ತು ಅದ್ರ ಸೂಪರಾಗಿ ಆಡ್ಲತ್ತಾರು. ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಬ್ಯಾಟಿಂಗ್ ಬೌಲಿಂಗ್ ಎರಡು ಭಾರಿ ಇದಾರು. ಸೊ ಅದಕ್ಕೆ ಅಂತ ಇವ್ರು ರಿಟೈರ್ ಮಾಡ್ಕೋತಾರೆ. ಇನ್ನು ಮೂರನೇ ಪ್ಲೇಯರ್ ಯಾರಪ್ಪ ಅಂದ್ರದು ರಿಚಾ ಘೋಷ್. ಇದಕ್ಕಾರ ಫಿನಿಷರು ಆ್ಯಸ್ ಅ ವಿಕೆಟ್ ಕೀಪರ್ ಮಸ್ತಾಗಿ ಆಡ್ಲತ್ತಾರು. ಈಗ ಮಾನ್ಯ ವರ್ಲ್ಡ್ ಕಪ್ ಸೂಪರಾಗಿ ಆಡ್ಲತ್ತಾರ, ಫಾರ್ಮ್ ಸೂಪರ್ ಐತಿ. ಅದಕ್ಕೆ ಇವ್ರನ್ನ ಹಾಕೋತಾರೋ. ಇನ್ನು ನಮ್ಮ RCB ಅಂತ ಸೆಲೆಕ್ಟ್ ಆಗ್ತಾರೆ, ರಿಟೈನ್ ಆಗ್ತಾರೆ 4ನೇ ಪ್ಲೇಯರ್ ಯಾರಪ್ಪ ಅಂದ್ರೆ ಇಲ್ಲಿ ಇನ್ನೊಂದು ಓವರ್ಸೀಸ್ ಕೋಟಾ ಐತಿ. ಅಂದ್ರೆ ಓವರ್ಸೀಸ್ ಕೋಟಾ ಅದು ಇಂಡಿಯಾದವ್ರು ಹಾಕೋಬೋದು. ನನ್ನ ಪ್ರಕಾರ ಓವರ್ಸೀಸ್ ಕೋಟಾನ ಹಾಕೋತಾರೋ. ಅದು ಯಾರ ನಮಗೂ ಪಕ್ಕ ಸಿಕ್ಕಿಲ್ಲ. ಇನ್ನು 5ನೇದು ಹೋಗ್ಬಿಡು ನಮಗೆ. 5ನೇದು ಯಾರಪ್ಪ ಅಂದ್ರೆ ಅದು ಒಂದು ಅನ್ಕ್ಯಾಪ್ಟ್ ಹಾಕೋಬೇಕಾದ ಕಾರಣ ಇಲ್ಲಿ ಬಂದು ನನ್ನ ಪ್ರಕಾರ ಏನಂತೀವಿ, ಅನ್ಕ್ಯಾಪ್ ಪ್ಲೇಯರ್ಸ್ ಜೋಸಿತಾ ವಿಜಯ್ ಅವ್ರನ್ನ ರಿಟೈರ್ ಮಾಡ್ಕೋಬೋದು. ಇದಕ್ಕೆ ಸಖತ್ತಾಗಿ ಆಡೋರು. ಇಷ್ಟ ಈ ವಿಡಿಯೋ ಇಲ್ಲಿ ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋಕ್ಕೆ ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ.